ಇದೆಲ್ಲದರ ಮಧ್ಯೆ ಕುತೂಹಲವನ್ನ ಮೂಡಿಸ್ತಾ ಇದೆ ವಿಕ್ರಮ್ ಸಿಂಹ ಅವರ ವಿಚಾರಣೆ. ಇದೇ ಪ್ರಕರಣದಲ್ಲಿ ಅಮಾನತುಗೊಂಡಿರುವಂತಹ ಅಧಿಕಾರಿಗಳಿಂದಾನೇ ವಿಕ್ರಮ್ ಸಿಂಹ ಅವರ ವಿಚಾರಣೆ ನಡೀತಾ ಇದೆ. ಅಮಾನತುಗೊಂಡಿದ್ದಂತಹ ಎಸ್ಪಿಎಫ್ ಪ್ರಭುಗೌಡ, ಆರ್ಎಫ್ಒ ವಿನಯ್ ಕುಮಾರ್ ಇವರನ್ನ ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪದಲ್ಲಿ ಅಮಾನತು ಮಾಡಲಾಗಿತ್ತು. ಆದರೆ ಈಗ ಇದೇ ಇಬ್ಬರು ಅಧಿಕಾರಿಗಳಿಂದ ವಿಕ್ರಮ್ ಸಿಂಹ ಅವರ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಸಂಜೆ 4 ಗಂಟೆಯ ವೇಳೆಗೆ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನ ಅರೆಸ್ಟ್ ಮಾಡಿರೋದು, ರಾತ್ರಿ ಇಡೀ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವಂತ ಮಾಹಿತಿ. ಆದ್ರೆ ಇದೇ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪದ ಮೇಲೆ ಸರಿಯಾಗಿ ಪ್ರಕರಣವನ್ನ ನಿರ್ವಹಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಮಾನತುಗೊಂಡಂತಹ ಎಸ್ಪಿಎಫ್ ಪ್ರಭುಗೌಡ, ಆರ್ಎಫ್ಒ ವಿನಯ್ ಕುಮಾರ್ ಇವರೇ ವಿಕ್ರಮ್ ಸಿಂಹ ಅವರನ್ನ ವಿಚಾರಣೆ ನಡೆಸ್ತಾ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ಯಾವ ಪ್ರಕರಣದಲ್ಲಿ ನಿರ್ಲಕ್ಷ್ಯದ ಆರೋಪದ ಮೇಲೆ ಅಮಾನತಾಗಿದ್ರು ಅಧಿಕಾರಿಗಳು, ಅವರಿಂದಲೇ ವಿಕ್ರಮ್ ಸಿಂಹ ಅವರ ವಿಚಾರಣೆ ಯಾವ ಕಾರಣಕ್ಕಾಗಿ ಅಂತ ಹೇಳಿ? ವಿದ್ಯಾ, ಏನು ಬೇಲೂರು ತಾಲೂಕಿನ ನಂದಗೋಡ್ನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 16ರಲ್ಲಿ 126 ಮರಗಳನ್ನ ಕಡಿದಿರೋ ಆರೋಪ ವಿಕ್ರಮ್ ಸಿಂಹ ಸೇರಿದಂತೆ 3 ಜನದ ಮೇಲೆ, ಅಂದ್ರೆ ವಿಕ್ರಮ್ ಸಿಂಹ ಹೆಸರು ಎಫ್ಐಆರ್ ನಲ್ಲಿ ಇರಲ್ಲ. ತದನಂತರ ಈ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿರುವಂತದ್ದು. ಅಂದ್ರೆ ಅಲ್ಲಿ ಏನು ಸ್ಥಳೀಯ ತಹಶೀಲ್ದಾರ್ ಆದ ಮಮತಾ ಅವರು ಈ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯವರಿಗೆ ಸೂಚನೆ ನೀಡ್ತಾರೆ. ಈ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ಆಗತ್ತೆ, ಪ್ರಕರಣ ಕೂಡ ದಾಖಲಾಗಿರುತ್ತೆ. ತದನಂತರ ಅಲ್ಲಿ ಏನು ಸರ್ಕಾರದ ಮಟ್ಟಿಗೆ ವಿಷಯ ತಲುಪತ್ತೆ. ಆಗ ಅರಣ್ಯ ಸಚಿವರು ಏನು ಈಶ್ವರ್ ಖಂಡ್ರೆ ಇರ್ತಾರೆ, ಡಿಎಫ್ಒ ಮೋಹನ್ ಕುಮಾರ್, ಎಸಿಎಫ್ಒ ಪ್ರಭುಗೌಡ, ಆಮೇಲೆ ಆರ್ಎಫ್ಒ ವಿನಯ್ ಕುಮಾರ್ ಮತ್ತು ಬಿಆರ್ಎಫ್ಒ ಗುರುರಾಜ್ ಹಾಗೂ ಗಸ್ತು ಸಿಬ್ಬಂದಿಯಾದ ರಘುರಾಜ್ ಮೇಲೆ ಅಮಾನತಿನ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಆದ್ರೆ ನಿನ್ನೆ ಏನು ವಿಕ್ರಮ್ ಸಿಂಹ ಅವನನ್ನ ವಶಕ್ಕೆ ತೆಗೆದುಕೊಂಡು ಅರಣ್ಯ ಅಧಿಕಾರಿಗಳು, ಆ ಸಂದರ್ಭದಲ್ಲಿ ಎಸಿಎಫ್ ಆದಂತ ಪ್ರಭುಗೌಡ ಹಾಗೂ ಏನು ಆರ್ಎಫ್ಒ ವಿನಯ್ ಕುಮಾರ್ ಆ ಸ್ಥಳದಲ್ಲಿದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಸ್ಥಳದಲ್ಲಿದ್ದಂತ ಫೋಟೋ ಕೂಡ ವೈರಲ್ ಆಗಿರುತ್ತದೆ. ಅಮಾನತಲ್ಲಿದ್ದಂತ ಅಧಿಕಾರಿಗಳು ಯಾವ ರೀತಿ ಇವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಕ್ರಮ್ ಸಿಂಹವನ್ನು ಯಾವ ರೀತಿ ವಶಕ್ಕೆ ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತಾ ಇರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಸಂಬಂಧಪಟ್ಟ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.